ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ದಿವ್ಯ ಕಥೆಗಳಲ್ಲಿ ಎರಡನೆಯ ಕಥೆ ಇದು. ಭಕ್ತಿ ಯಾವ ರೀತಿಯಲ್ಲಿ ಭಾವವಾಗಿ ಪರಿವರ್ತನೆ ಹೊಂದಿ ಅತ್ಯಂತ ಗಾಢವಾದ ವ್ಯಾಕುಲತೆಯಾಗಿ ಪರಿಣಮಿಸುತ್ತದೆ ಎನ್ನುವುದನ್ನು ತಿಳಿಸಿಕೊಡುವಂಥ ಒಂದು ಕಥೆ. ದಕ್ಷಿಣ ಭಾರತದಲ್ಲಿ ವೈಷ್ಣವ ಸಂತರುಗಳು ಆಳ್ವಾರರುಗಳು ಅಂತ ಅನ್ನಿಸ್ಕೊಂಡಿದ್ದಾರೆ. 12 ಮಂದಿ ಆಳ್ವಾರಗಳು ಹೆಚ್ಚಾಗಿ ತಮಿಳುನಾಡು, ಕೇರಳ ಈ ಪ್ರಾಂತದಲ್ಲಿ ಆಗಿ ಹೋದರು. ಸುಮಾರು 1000ಕ್ಕಿಂತಲೂ ಹೆಚ್ಚು ವರ್ಷಗಳ ಹಿಂದೆ ಇವರಾಗಿ ಹೋಗಿದ್ದರು. ಇವರಲ್ಲಿ ಒಬ್ಬರ ಪ್ರಧಾನವಾದ ಆಳ್ವಾರ್ ಅಂದರೆ ಅವರ ಹೆಸರು ಕುಲಶೇಖರ ಆಳ್ವಾರ್ ಎನ್ನುವುದಾಗಿ. ಸಂಸ್ಕೃತ ಸ್ತೋತ್ರ ಸಾಹಿತ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮುಕುಂದಮಾಲಾ ಎನ್ನುವಂಥ ಒಂದು ಸ್ತೋತ್ರವನ್ನು ರಚಿಸಿದಂಥವರು ಇವರು. ಕುಲಶೇಖರ ಆಳ್ವಾರ್ ಅವರು ಕೇರಳದ ಒಂದು ರಾಜಮನೆತನಕ್ಕೆ ಸೇರಿದವರು. ಒಂದು ರಾಜ್ಯದ ರಾಜನಾಗಿಯೂ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡ ಮನುಷ್ಯ. ಆದರೆ ಪೂರ್ವಜನ್ಮದ ಸಂಸ್ಕಾರದ ಬಲದಿಂದಲೋ ಏನೋ ಅಪಾರವಾದ ಭಕ್ತಿ, ಶ್ರದ್ಧೆ, ಭಗವಂತನಲ್ಲಿ ಪ್ರೇಮ ಇದು ಈ ಕುಲಶೇಖರ ಆಳ್ವಾರರ ಜೀವನದಲ್ಲಿ ಕಂಡುಬರ್ತದೆ. ಆರಂಭದಲ್ಲಿ ಅಷ್ಟರ ಮಟ್ಟಿಗೆ ಭಕ್ತಿ ಅವರಲ್ಲಿ ಕಂಡು ಬರಲಿಲ್ಲ. ಸಾಮಾನ್ಯವಾದ ವ್ಯಕ್ತಿಯ ಹಾಗೆ ಇದ್ದರು. ಆದರೆ ಅದು ಜಾಗೃತವಾಗುವುದಕ್ಕೆ ತಕ್ಕ ಸಮಯ ಒದಗಿ ಬರಬೇಕಲ್ಲವೇ? ಅಂಥ ಸಮಯ ಬಂತು. ಅನೇಕ ಬಗೆಯ ದಿವ್ಯ ಗ್ರಂಥಗಳನ್ನು, ರಾಮಾಯಣ, ಮಹಾಭಾರತ, ಇತರ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಅದರಲ್ಲೂ ವಿಶೇಷವಾಗಿ ರಾಮಾಯಣದ ಬಗ್ಗೆ ಅಪಾರವಾದಂಥ ಒಂದು ಆಸಕ್ತಿ ಅವರಲ್ಲಿ ಮೂಡಿತು. ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ರಂತೆ. ಶ್ರೀರಾಮನ ಕಥೆಯನ್ನು ಕೇಳ್ತಾ ಕೇಳ್ತಾ ಅವರು ಮೈ ಮರೆತು ಬಿಡ್ತಿದ್ರು, ಪ್ರಪಂಚವನ್ನು ಮರೆತು ಬಿಡ್ತಿದ್ರು. ತಾನು ಈ ಕಥೆಯನ್ನು ಕೇಳ್ತಾ ಇದ್ದೀನಿ ಎನ್ನುವಂಥ ಭಾವನೆಯೂ ಕೂಡ ಅವರಿಂದ ಮರೆಯಾಯಿತಂತೆ. ಎಷ್ಟರ ಮಟ್ಟಿಗೆ ಆ ಕಥೆಯಲ್ಲಿ ಮಗ್ನರಾಗಿ ಬಿಡ್ತಿದ್ರು ಅಂತಂದರೆ ಒಂದು ನಿದರ್ಶನ ಇದೆ. ಶ್ರೀರಾಮಚಂದ್ರ ಸಾವಿರಾರು ಸಂಖ್ಯೆಯ ದೊಡ್ಡ ಬೃಹತ್ತಾದ ಸೈನ್ಯದ ಜೊತೆಗೆ ಹೋರಾಡಬೇಕಾಯಿತು, ಒಬ್ಬಂಟಿಯಾಗಿ ಹೋರಾಡ್ತಾ ಇದ್ದ ಅಂತ ಹೇಳುವ ಕಥೆಯನ್ನು ಕೇಳಿದಾಗ ತಡ್ಕೊಳ್ಳಿಕ್ಕಾಗಲಿಲ್ಲ ಈ ಮನುಷ್ಯನಿಗೆ. ಯಾಕಂದರೆ ಈತ ರಾಜ, ಗೊತ್ತಿದೆ ಒಂದು ರಾಜ್ಯವನ್ನು ಆಳುವ ಕಷ್ಟ ಎಷ್ಟಿದೆ. ಸೈನ್ಯವನ್ನು ಕಟ್ಟಿ ಇಡೀ ಪ್ರಜೆಗಳಿಗೆ ಸುರಕ್ಷಿತತೆಯನ್ನು ಒದಗಿಸಬೇಕಾದರೆ ಎಂಥದ್ದು ಬೃಹತ್ತಾದ ಜವಾಬ್ದಾರಿ ಅದು ತಿಳಿದಿದೆ. ರಾಮ ಒಬ್ಬಂಟಿಯಾಗಿ 10-20 ಸಾವಿರ ಸೈನ್ಯದ ಜೊತೆಗೆ ಹೋರಾಡಬೇಕಾಗಿದೆಯಲ್ಲ, ಎಂಥ ಕಷ್ಟ ರಾಮನಿಗೆ ಅಂತ ಅವನಿಗೆ ತಡ್ಕೊಳ್ಳೋಕ್ಕಾಗದೆ ರಾಮಾಯಣದ ಕಥೆಯನ್ನು ಕೇಳ್ತಾ ಇದ್ದರೆ ಅಲ್ಲಿಂದಲೇ ಎದ್ದು ನಿಂತು ಬಿಟ್ಟಂತೆ. ಎದ್ದು ನಿಂತು ತನ್ನ ಸೇನಾಧಿಪತಿಗೆ ಆಜ್ಞೆ ಕೊಟ್ಟೇ ಬಿಟ್ಟಂತೆ, ತಕ್ಷಣವೇ ನಮ್ಮ ಸೈನ್ಯವನ್ನು ಕಳಿಸಿ ರಾಮನಿಗೆ ಸಹಾಯ ಮಾಡೋದಕ್ಕೋಸ್ಕರ ಅಂತ. ಇಂಥ ಮಟ್ಟಿನ ಒಂದು ಮಗ್ನತೆ ಅವನಲ್ಲಿ ಇತ್ತಂತೆ. ಆಗ ಉಳಿದವರೆಲ್ಲ ಬಂದು ಅವನನ್ನು ಹಿಡಿದು ನಿಲ್ಲಿಸಿ ಅವನನ್ನು ಮರಳಿ ಪ್ರಜ್ಞೆಗೆ ಬರುವ ಹಾಗೆ ಮಾಡಿದರಂತೆ. ಇನ್ನೊಂದು ಸಲ ಈ ರಾಮಾಯಣವನ್ನು ಪ್ರತಿನಿತ್ಯ ಪಾರಾಯಣ ಮಾಡುವವರಿಗೆ ಈ ಕುಲಶೇಖರ ಆಳ್ವಾರ್ ರಾಜನ ಈ ಭಕ್ತಿ ಪರವಶತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಗೊತ್ತಿತ್ತು. ಹಾಗಾಗಿ ಬಹಳ ಎಚ್ಚರಿಕೆಯಿಂದಲೇ ಅವನ ಭಾವ ಅತಿರೇಕಕ್ಕೆ ಹೋಗದ ಹಾಗೆ, ವ್ಯಾಕುಲತೆ ಮಿತಿ ಮೀರದ ಹಾಗೆ ಎಚ್ಚರ ವಹಿಸಿಕೊಂಡೇ ಅವರು ಪಾರಾಯಣ ಮಾಡ್ತಿದ್ರಂತೆ. ಒಂದು ದಿವಸ ಆ ಪಾರಾಯಣ ಮಾಡುವವನಿಗೆ ಆರೋಗ್ಯ ಕೆಟ್ಟು ಹೋಗಿತ್ತೋ ಏನೋ, ಬರಲಿಲ್ಲ. ಅದಕ್ಕೋಸ್ಕರ ಕುಲಶೇಖರ ಆಳ್ವಾರ್ ತನ್ನ ಮಗನನ್ನೇ ನೀನು ಪಾರಾಯಣ ಮಾಡುವಂತ ಕಳಿಸಿದರಂತೆ.
ಅವನಿಗೆ ಕುಲಶೇಖರ ಆಳ್ವಾರ್ನ ಈ ಭಾವೋನ್ಮಾದ ಎಲ್ಲ ಅರ್ಥ ಆಗ್ತಿರಲಿಲ್ಲ. ಅವನು ಸಲೀಸಾಗಿ ಎಲ್ಲ ಶ್ಲೋಕಗಳನ್ನು ಹೇಗಿದೆಯೋ ಹಾಗೆ ಓದ್ತಾ ಬಂದಂತೆ. ಒಂದು ಸನ್ನಿವೇಶದಲ್ಲಿ ಶ್ರೀರಾಮಚಂದ್ರ ರಾಕ್ಷಸರ ಜೊತೆಗೆ ರಾವಣನ ಸೈನ್ಯದ ಜೊತೆಗೆ ಹೋರಾಡ್ತಾ ಇದ್ದಂಥ ಆ ಸನ್ನಿವೇಶ ಬಂದಾಗ ಅಯ್ಯೋ ರಾಮನಿಗೆ ಬಹಳ ಕಷ್ಟ ಆಯ್ತಲ್ಲ, ತಡ್ಕೊಳ್ಳೋಕ್ಕಾಗದೆ ಅವನು ತಕ್ಷಣವೇ ಆಜ್ಞಾಪಿಸಿ ತನ್ನ ಇಡೀ ಸೈನ್ಯವನ್ನು ಕರ್ಕೊಂಡು ಲಂಕೆ ಮೇಲೆ ದಾಳಿ ಮಾಡಿ ರಾವಣನನ್ನು ಹಾಗೂ ಅವನ ಸೈನ್ಯವನ್ನು ಕೊಂದೇ ಬಿಡ್ತೇನೆ ಅಂತ ಮುಂದುಗ್ಗಿ ಹೋದಂತೆ. ಅದು ಎಲ್ಲಿವರೆಗೂ ಹೋಯಿತು ಅಂದರೆ ಅವರ ಸೈನ್ಯ ಹೋಗಿ ಸಮುದ್ರದ ತೀರದವರೆಗೂ ಬಂದು ಈ ಕುಲಶೇಖರ ಆಳ್ವಾರ್ ರಾಜ ನೀರಿನಲ್ಲಿ ಮುಳುಗೇ ಬಿಟ್ಟಂತೆ. ಅಷ್ಟರಲ್ಲಿ ಅವನಿಗೆ ಶ್ರೀರಾಮಚಂದ್ರನ ದರ್ಶನವಾಯಿತಂತೆ. ಹೇಳದಂತೆ, ನೋಡಪ್ಪ, ರಾವಣನನ್ನು ಕೊಂದಾಗಿದೆ, ಎಲ್ಲ ರಾಕ್ಷಸರ ಸಂಹಾರ ಆಗಿದೆ, ಸೀತೆ ಮರಳಿ ಬಂದಾಗಿದೆ, ನಾನು ಸ್ವರ್ಗವನ್ನು ಸೇರಿಕೊಂಡೂ ಆಗಿದೆ. ಹಾಗಾಗಿ ಇದೆಲ್ಲ ಆಗಿ ಹೋದ ಕಥೆಯನ್ನು ನೀನು ಕೇಳ್ತಾ ಇದೆಯಪ್ಪ. ಈಗ ಮಾಡಬೇಕಾದ ಕಾರ್ಯ ಅಂದರೆ, ಯಾರು ಕಷ್ಟದಲ್ಲಿದ್ದಾರೋ, ಯಾರು ಈ ಭವಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಬಯಸ್ತಾ ಇದ್ದಾರೋ ಅಂಥವ್ರನ್ನು ಉದ್ಧರಿಸಬೇಕಾದ ಕಾರ್ಯವನ್ನು ನಾನು ಮಾಡ್ತಾಯಿದ್ದೀನಿ. ನೀನು ಕೂಡ ಈ ಸಂಸಾರ ಸಾಗರವನ್ನು ದಾಟಿ ನನ್ನ ಬಳಿಗೆ ಬಾಪ, ಇನ್ನು ಹೆಚ್ಚು ಸಮಯ ಇಲ್ಲ, ನೀನೀಗ ಸದ್ಯಕ್ಕೆ ಮರಳಿ ಹೋಗು ಅಂತ ಕಳಿಸಿದಂತೆ. ಆಗ ಅವನು ಮರಳಿ ತನ್ನ ರಾಜ್ಯಕ್ಕೆ ಸೈನ್ಯದ ಜೊತೆಗೆ ಮರಳಿ ಬಂದಂತೆ. ಇಷ್ಟರ ಮಟ್ಟಿಗೆ ಶ್ರೀರಾಮಚಂದ್ರನ ಕಥೆಯನ್ನು ಕೇಳ್ತಾ ಅದರಲ್ಲಿ ಮೈಮರೆಯುವ ಭಕ್ತಿ ಪರವಶಗೊಳ್ಳುವಂಥ ಆ ಭಾವ ಕುಲಶೇಖರ ಆಳ್ವಾರ್ಗೆ ಉಂಟಾಗಿತ್ತಂತೆ. ಮಹಾಭಕ್ತರೆಲ್ಲರ ಜೀವನದಲ್ಲೂ ಕೂಡ ಇಂಥ ಭಕ್ತಿಯ ಉನ್ಮಾದವನ್ನು ಕಾಣುತ್ತೇವೆ. ಅದು ಪಕ್ವಗೊಂಡಂಥ ಮನಸ್ಸಿಗೆ ಮಾತ್ರ ಲಭ್ಯವಾದದ್ದು. ಪೂರ್ವಜನ್ಮದ ಸಂಸ್ಕಾರದಿಂದಲೋ ಅಥವಾ ಸಾಧನೆಯ ಅನೇಕ ವರ್ಷಗಳ ಸಾಧನೆಯ ಪರಿಣಾಮವಾಗಿಯೋ ಒಬ್ಬ ಸಾಧಕನಿಗೆ ಬಹಳ ಅಪೂರ್ವವಾಗಿ ಬಂದೊದಗುವಂಥ ಒಂದು ಮನಸ್ಥಿತಿ ಅದು. ಅಂಥ ಮನಸ್ಥಿತಿಯ ಅನೇಕ ಪ್ರಸಂಗಗಳನ್ನು ಬಹಳ ದೊಡ್ಡ ಸಾಧು ಸಂತರ ಜೀವನದಲ್ಲಿ ನಾವು ಕಾಣಬಹುದು. ಇಂಥ ದಿವ್ಯವಾದಂಥ ಸನ್ನಿವೇಶಗಳ ಆ ಅನೇಕ ಘಟನೆಗಳು ನಮ್ಮ ಭಕ್ತಿಗೆ, ನಮ್ಮ ಭಾವಕ್ಕೆ ಸಾಕಷ್ಟು ಪ್ರೇರಣೆ ನೀಡುತ್ತವೆ. ಇಂಥವನ್ನು ಆದಷ್ಟು ನಾವು ಭಾವಿಸಿಕೊಂಡು ಅವುಗಳನ್ನು, ಅಂಥ ಕಥೆಗಳನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು. ಜಯ ಶ್ರೀರಾಮಕೃಷ್ಣ.